ಮೊಬೈಲ್ ದಯವಿಟ್ಟು ಹಣ ಮೊಬೈಲ್ ವೈಟ್ ಶರ್ಟ್. ಥ್ಯಾಂಕ್ ಯು ಶರಣ್ ಸರ್ ಅವರು ವೇದಿಕೆ ಮೇಲೆ. ಈ ಟೈಟಲ್ ಬಗ್ಗೆ ಮತ್ತು ಈ ತಂಡದ ಬಗ್ಗೆ ತುಂಬ ಮಾತಾಡುವಂಥದ್ದು ಇದೆ ನನಗೆ. ನೆಕ್ಸ್ಟ್ ಇದು ಮುಗಿಸ್ಕೊಂಡು ಆದಮೇಲೆ ನೋಡ್ಬಿಡೋಣ. ನೋಡಾದ ನಂತರ ಎಲ್ಲರೂ ಮಾತಾಡುವಂಥ ಸಮಯದಲ್ಲಿ ಖಂಡಿತ ಒಂದಿಷ್ಟು ಮಾತಾಡೋದಿದೆ. ಯಾಕಂದರೆ ಈ ಮ್ಯಾಟ್ರೇ ಭಾಳ ಮುಖ್ಯವಾದ ಮ್ಯಾಟ್ರ್. ಏನಿದ್ರು ಏನಿಲ್ಲ ಅಂದರೂ ಅದಿರಲೇಬೇಕು. ಅದಕ್ಕೆ ತುಂಬ ಮಾತಾಡೋದಿದೆ. ಇದನ್ನು ಮಾಡೋಣ ಫಸ್ಟ್. ಲಂಗೋಟಿ ಮ್ಯಾನ್ ಸಿನಿಮಾದ ಟೀಸರ್ ಬಿಡುಗಡೆ. ಗುಡ್ ಲಕ್, ಗಾಡ್ ಬ್ಲೆಸ್, ಆಲ್ ದ ಬೆಸ್ಟ್. ನಮಸ್ತೆ. ಸೊ ಈ ಥರ ಪ್ರೆಸ್ ಮೀಟ್ ಮಾಡಿ ಆಲ್ಮೋಸ್ಟ್ 10 ವರ್ಷ ಆಯಿತು. ಸೊ 10 ವರ್ಷದ ಹಿಂದೆ ಮಿರ್ಚಿ ಮಂಡಕ್ಕಿ ಕಡಕ್ ಚಾಯ್ ಅಂತ ಮಾಡಿದಾಗ ಆಗೂ ಕೂಡ ಪ್ರೆಸ್ ಅವರೆಲ್ಲರೂ ಇದೇ ಥರ ಸಪೋರ್ಟ್ ಕೊಟ್ಟಿದ್ರಿ. ಎಷ್ಟು ಎನ್ಕರೇಜ್ ಮಾಡ್ಬೋದು ಅಷ್ಟು ಮಾಡಿದ್ರಿ. ಈಗ ನಮ್ಮದು 2ನೇ ಸಿನಿಮಾ. ಸೊ ಇದಕ್ಕೂ ಕೂಡ ನಿಮ್ಮ ಸಪೋರ್ಟ್ ನಮಗೆ ತುಂಬ ಮುಖ್ಯ ಆಗುತ್ತೆ. ಆಮೇಲೆ ನಿಮ್ಮೆಲ್ಲರಿಗೂ ಕೂಡ ಸುಸ್ವಾಗತ. ಸೊ ಈಗ ಟು ಬಿಗಿನ್ ವಿತ್ ಆ್ಯಕ್ಚುಲಿ ಸನ್ಮಾನ್ಯ DK ಶಿವಕುಮಾರ್ ಸರ್ ಮತ್ತು DK ಸುರೇಶ್ ಸರ್ ಅವ್ರನ್ನ ತುಂಬ ಹೃದಯದಿಂದ ನಾವು ಬರಮಾಡಿದ್ವಿ. ಬಹುಶಃ ನಾನು ಒಂದು ಪುಣ್ಯವಂತೆ ಅಂತ ಅನ್ಕೋಬೇಕು. ಅವ್ರನ್ನ ಹತ್ತಿರಕ್ಕೆ ಹೋಗಿ ಇನ್ವೈಟ್ ಮಾಡಿ ಅವರು ಖಂಡಿತ ಬರ್ತೀನಿ ಅಂತ ಹೇಳಿದರು. ಆದರೆ ಇವತ್ತು ಎಲ್ಲರಿಗೂ ಗೊತ್ತಿರೋ ಹಾಗೆ ಬೇರೆ ಎಮರ್ಜೆನ್ಸಿ ಇದ್ದಿದ್ದರಿಂದ ಹೋಗಬೇಕಾಗಿ ಬಂದಿದ್ದರಿಂದ ಅವರು ಬಂದಿಲ್ಲ. ಬಟ್ ಮಾನಸಿಕವಾಗಿ ಅವ್ರನ್ನ ಸ್ವಾಗತ ಅಂತ ಬಯಸ್ತೀನಿ. ಆಮೇಲೆ ಅವರು ಇಲ್ಲಿ ನಮಗೆ ಬರೋದಕ್ಕೆ ಒಪ್ಕೊಂಡಿದ್ದಕ್ಕೆ ಆಗಿ ನಾನು ಸದಾ ಚಿರಋಣಿ ಆಗಿರ್ತೀನಿ ಅವರಿಗೆ. ಇನ್ನು ನೆಕ್ಸ್ಟು ಚೀಫ್ ಗೆಸ್ಟ್ ಆಗಿ ಬಂದಿರೋದು ಶರಣ್ ಸರ್. ಸೊ ಶರಣ್ ಸರ್ ಜೊತೆಗೆ ನಾನು 2010ನಲ್ಲಿ ಮುರಳಿ ಮೀಟ್ಸ್ ಮೀರಾದಲ್ಲಿ ನನ್ನ ಕರಿಯೋದು ಕೂಡ ಫಸ್ಟ್ ಡೆಬ್ಯೂ ಅಸಿಸ್ಟೆಂಟ್ ಆಗಿ ನಾನು ಆ ಫಿಲ್ಮ್ ಜಾಯ್ನ್ ಆಗಿದ್ದೆ. ಆಗ ಒಂದು ದಿವಸ ನೈಟ್ ಶೂಟಲ್ಲಿ ಇವರು ಕಂಪ್ಲೀಟ್ ನೈಟ್ ಶೂಟ್ ಇತ್ತು. ಆಗ ಇವ್ರನ್ನ ಭೇಟಿ ಮಾಡಿದ್ದೆ. ಸೊ ಅವರಿಗೆ ಪಾಪ ಮರ್ತೋಗಿದ್ದಕ್ಕೆ ನಾನು ಅವಾಗ ತುಂಬ ಒಂಥರ ಇಂಟ್ರೋವರ್ಟ್ ಇದ್ದೆ. ತುಂಬ ಓಪನ್ ಆಗಿ ಮಾತಾಡ್ತಾ ಇದ್ದೆ. ಯಾಕಂದ್ರೆ ಫಸ್ಟ್ ಸಿನಿಮಾ ಹೇಗೋ ಏನೋ ಅನ್ನೋ ಒಂದು ಮುಜುಗರದಲ್ಲೇ ಇದ್ದೆ. ಅದಾದಮೇಲೆ ಭದ್ರ ಕೂಡ ನಾನು ಅಸಿಸ್ಟೆಂಟ್ ಆಗಿ ವರ್ಕ್ ಮಾಡಿದೆ. ಅದಾದಮೇಲೆ ನನ್ನ ಭೇಟಿ ಇವತ್ತೇ ಮುಖತಃ. ಸೊ ಇದು ಕಾಮಿಡಿ ಸಬ್ಜೆಕ್ಟ್ ಆಗಿದ್ದರಿಂದ ನಮಗೆ ಒಂದು ಕಾಮಿಡಿ ಡಿರೆಕ್ಟರ್ ಒಂದು ಕಾಮಿಡಿ ಆ್ಯಕ್ಟರ್ ನಮಗೆ ಬೇಕಲ್ಲ, ಸೆಲೆಬ್ರಿಟಿ ಬೇಕಲ್ಲ ಅಂತ ಅಂದಾಗ ಇಮಿಡಿಯೇಟಾಗಿ ನಡೆಸಬೇಕಾಗಿದ್ದು ಶರಣ್ ಸರ್. ಸೊ ಒಂದು ಕಾಮನ್ ಫ್ರೆಂಡಿಂದ ನಾವು ಕಾಲ್ ಮಾಡಿದಾಗ ನಂಗೆ ನಿಜವಾಗೂ ಎಷ್ಟು ಅಂದರೆ ಆಶ್ಚರ್ಯ ಆಯಿತು. ಅಂದರೆ ಅವ್ರಿಗೆ ಕೇಳ್ತಾ ಇದ್ದೀನಿ, ಹೌದಾ ಅವ್ರು ಲೇಡಿ ಡೈರೆಕ್ಟ್ರಾ? ಅಯ್ಯೋ ಡೆಫಿನೆಟ್ಲಿ ಇಮಿಡಿಯೇಟಾಗಿ ಕಾಲ್ ಮಾಡೋಕ್ಕೆ ಹೇಳಿ ಅಂತ ಹೇಳಿದರು. ನಾನು ಕಾಲ್ ಮಾಡ್ತಾ ಇದ್ದ ಹಾಗೇ ಇಮ್ಮಿಡಿಯೇಟಾಗಿ ಅಂದರೆ ಅಮ್ಮ ಹೌದಾ, ನಾವು ವರ್ಕ್ ಮಾಡಿದ್ವಾ? ಮಂಜುನಾಥ್ ಸರ್, ಹಾರ್ಟಿ ವೆಲ್ಕಮ್ ಸರ್. ಪಾಪ ನೀವೆಲ್ಲ ನನಗೆ ಗೊತ್ತು ನಿಮ್ಗೆ ಎಷ್ಟು ಪರಿಸ್ಥಿತಿ ಕಟ್ಟಿದೆ ಅಂತ, ಆದರೂ ಬಂದಿದ್ದೀರಾ. ಥ್ಯಾಂಕ್ ಯು. ಸೊ ಶರಣ್ ಸರ್ ಅಂದರೆ ನಾನು ಹಾಗೆ ವರ್ಕ್ ಮಾಡಿದ್ದೆ ಸರ್ ಅಂತ ಹೇಳ್ತಿದ್ದೆ. ಅಯ್ಯೋ ಹೌದಮ್ಮ, ಇಷ್ಟು ವರ್ಷದ ಮೇಲೆ ಇನ್ನೊಂದು ಸಿನಿಮಾದಲ್ಲಿ ಇದೆ, ಸಿನಿಮಾ ಮಾಡ್ತಿದ್ದೆ, ಡೆಫಿನೆಟ್ಲಿ ಬರ್ತೀನಿ ಅಂತಂದು. ಆಮೇಲೆ ಎಷ್ಟು ಸಲ ಆಯ್ತು ಸರ್, ಪರ್ಸ್ನಲ್ ಆಗಿ ಇನ್ವೈಟ್ ಮಾಡ್ತೀನಿ ಸರ್, ನಮ್ಗೆ ಸಮಾಧಾನ ಆಗ್ತಾ ಇಲ್ಲ ಅಂತ. ಪರ್ಸ್ನಲ್ ಆಗಿ ಬರ್ತೀನಿ, ನಾನು ಡೇಟಲ್ಲಿ ಅಲ್ಲಿ ಡೈಲಿ ಬುಕ್ ಮಾಡ್ಕೊಂಡಿದ್ದೀನಿ, ಬರ್ತೀನಿ ಅಂತಿದ್ದಾರೆ. ನಾನು ಇಲ್ಲ ಸರ್, ನಾನು ಬಂದು ಇನ್ವೈಟ್ ಮಾಡ್ತೀನಿ ಸರ್ ಅಂತ. ಇಲ್ಲ, ನಾನು ಬರೋದೇ ಬೇಡ, ಆ ಟೈಮನ್ನು ನೀನು ಬೇರೆದಕ್ಕೆ ಉಪಯೋಗಿಸ್ಕೋ, ಸದ್ಯಕ್ಕೆ ನಿನ್ನ ಬೇರೆ ಬೇರೆ ಕೆಲಸಗಳು ಎಷ್ಟೊಂದಿದೆ ಅಂತ ಗೊತ್ತು ನನಗೆ. ಸೊ ಹಾಗಾಗಿ ಅದನ್ನು ಉಪಯೋಗಿಸಿ ನಾನು ಖಂಡಿತ ಬರ್ತೀನಿ ಅಂತ ಹೇಳಿ ನಿನ್ನೆ ಮಂಗಳೂರಲ್ಲಿದ್ದರು. ಈಗ ಮತ್ತೆ ಅವರು ಮಂಗಳೂರಿಗೆ ಹೋಗ್ತೀವಿ. ಈ ಫಂಕ್ಷನ್ಗೋಸ್ಕರ ಅವರು ಮತ್ತೆ ಅವರು ಫ್ಲೈಟಲ್ಲಿ ಬಂದು ಇವತ್ತು ಇದು ಕಾರ್ಯಕ್ರಮ ಮುಗಿಸ್ಕೊಂಡು ಮತ್ತೆ ವಾಪಸ್ ಹೋಗ್ತಾ ಇದ್ದಾರೆ. ಸೊ ಸಮಾಧಾನ ಹೇಳಿದ್ನಲ್ಲ, ನಾನು ನಿಜವಾಗ್ಲೂ ಅಂದರೆ ಭಾಗ್ಯವಂತೆ ಪುಣ್ಯವಂತೆ ಅಂತ ಅನಿಸುತ್ತೆ. ಈ ಥರದ್ದೆಲ್ಲ ಸಪೋರ್ಟ್ಗಳು ನಮಗೆ ಒಂದು ಸಿನಿಮಾ ಮಾಡಬೇಕಾದ್ರೆ ಸಿಕ್ಕಿದಾಗ. ಸೊ ವೆಲ್ಕಮ್ ಸರ್. ಇನ್ನು ಓ ಮಂಜುನಾಥ್ ಸರ್ ಅವರು ಸರ್ ಒಂದ್ಸಲ ಬನ್ನಿ ಸರ್. ನಾನು ಇವರನ್ನ ತಂದೆ ಅಂತಲೂ ಹೇಳ್ಬೋದು, ವೆರಿ ಡಿಯರ್ ಫ್ರೆಂಡ್ ಅಂತ ಹೇಳ್ತೀನಿ. ಬಿಕಾಸ್ ನಾನು ಆ್ಯಕ್ಚುಲಿ ಇವರ ಮಗ ನಮ್ಮ ಸಿನಿಮಾದಲ್ಲಿ ಒಂದು ಮೇಜರ್ ಪಾತ್ರನ ಮಾಡಿದ್ದಾರೆ. ಸೊ ಅಲ್ಲಿ ಹೋದಾಗ ನಾನು ಅವನನ್ನು ಮಾತಾಡ್ಸೋಕ್ಕೆ ಅಂತ ಹೋದಾಗ ತುಂಬ ಸ್ಟ್ರಿಕ್ಟ್ ಆಗಿರ್ತಾ ಇದ್ರು. ಅಂದರೆ ನಾನು ಅಂಕಲ್ ಊಟ ಆಯ್ತಾನೆ, ಹಾಂ ಅಂಕಲ್ ಆರಾಮಿದ್ದೀರಾ, ಹಾಂ ಇಷ್ಟ ಆಯ್ತಾ ಇದ್ರು. ನನಗೆ ಇವ್ರ ಹತ್ರ ಮಾತಾಡೋಕ್ಕೆ ಭಯ ಅಂತ ಅನಿಸಿತ್ತು. ಆಮೇಲೆ ಒಂದ್ಸಲ ಸಿನಿಮಾ ಸಪೋರ್ಟ್ ಬೇಕು, ಒಂಚೂರೇನೋ ಹೆಲ್ಪ್ ಮಾಡಿ ಅಂತ ಹೇಳಿದಾಗ ಇವ್ರ ಮನೆಗೆ ಹೋದಾಗ
ಎಷ್ಟು ಲವಲವಿಕೆಯಿಂದ ಮಾತಾಡಿದ್ರು ಅಂದರೆ ಅವರ ಬಾಲ್ಯದ ಸಿನಿಮಾ ನೋಡಿದ್ದು, ಕದ್ದು ಸಿನಿಮಾಗಳಿಂದ ನೋಡಿದಂಥ ಸಂಗತಿಗಳನ್ನೆಲ್ಲವೂ ಅಂದರೆ ತುಂಬ ಆತ್ಮೀಯವಾಗಿ ಹೇಳ್ತಾ ಹೇಳ್ತಾ ನನಗೊಂದು ಒಳ್ಳೆ ಫ್ರೆಂಡ್ ಆಗಿಬಿಟ್ರು. ಇದಾಕೆ ಹೇಳ್ತಂದರೆ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಸರ್ ಮತ್ತು ಡಿ ಕೆ ಸುರೇಶ್ ಸರ್ ಅವ್ರನ್ನ ಕರೆಯೋದಕ್ಕೆ ಮೂಲ ಕಾರಣ ಮಂಜುನಾಥ್ ಸರ್ ಅವರೇ. ಅಂಕಲ್ ಪಾಪ ಬಿಟ್ಟು ಅಂದರೆ ಅವ್ರು ಬ್ಯುಸಿ ಇದ್ದಾರೆ ಅಂದರೂ ಕೂಡ ಇವ್ರ ಬ್ಯುಸಿ ಸ್ಕೆಡ್ಯೂಲ್ ಕೂಡ ಬಿಟ್ಟು ಇಲ್ಲಮ್ಮ ಕರೆಯೋಣ ಆಯಿತು ನಿಮ್ಮ ಫಂಕ್ಷನ್ ಚೆನ್ನಾಗಾಗಲಿ ಅಂತ ಹಗಲು ರಾತ್ರಿಯಿಂದ ಅವ್ರನ್ನ ಫಾಲೋ ಅಪ್ ಮಾಡಿ ಒಂದು ದಿವಸ ಅಂತ ನಾವು ಆಲ್ಮೋಸ್ಟ್ ಒಂದು 5 hours ಕಾದಿದ್ದೀವಿ. ಒಂದ್ಸಲ ಅವ್ರ ಮನೆಗೆ ಹೋಗಿ ಕಾದ್ವಿ, ಮತ್ತೆ ಅವ್ರನ್ನು ಬ್ಯುಸಿ ಇದ್ದೆ ಅಂತ ವಿಧಾನಸೌಧಕ್ಕೆ ಹೋದ್ರು, ಮತ್ತೆ ಅಲ್ಲಿಗೆ ಹೋದ್ವಿ. ಸೊ ಅಲ್ಲಿ ಮತ್ತೆ ವೆಯ್ಟ್ ಮಾಡಿ ಪಾಪ 6 hours ನಮಗೋಸ್ಕರ ಕಾದಿದ್ದಾರೆ, ನಮಗೆ ಸಪೋರ್ಟ್ ಮಾಡಬೇಕು ಅಂತ. ಸೊ ಅದೇ ಹೇಳಿದಾಗೆ ನಾನು ಪುಣ್ಯವಂತ ಅಂತ ಇದಕ್ಕೆ ಹೇಳೋದು, ಇಂಥವರೆಲ್ಲ ನಮ್ಮ ಸಪೋರ್ಟ್ ಇದ್ದಾರೆ. ಸೊ ಈ ಸಪೋರ್ಟಿಂದ ಡೆಫಿನೆಟ್ಲಿ ನನಗನ್ಸುತ್ತೆ ನಮ್ಮ ಸಿನಿಮಾಕ್ಕೆ ಒಂದು ಒಳ್ಳೆ ಇಷ್ಟ ಸಿಗುತ್ತೆ ಇವರ ಆಶೀರ್ವಾದದಿಂದ ಅಂತ. ಥ್ಯಾಂಕ್ ಯು. ಸೊ ಅದ್ರ ಹೊರತಾಗಿ ನಮ್ಮ ಇಡೀ ಸಿನಿಮಾ ತಂಡ ಇಲ್ಲಿ ಬಂದಿದೆ. ಇದು ಒಂದು ಮಾತು ಹೇಳ್ಬಿಡ್ತೀನಿ, ಈ ಸಿನಿಮಾನ ನಾನು ಮಾಡುವಾಗ ಒಂದು ಚಿಕ್ಕದಾಗಿ ಮಾಡಬೇಕು ಅಂತ ಇದ್ದೆ. ಒಂದು OTT ಅಂತ ಮಾಡೋಣ, ಈ ಥರ ಏನೋ ಒಂದು ಸಣ್ಣದಾಗಿ ಮಾಡಬೇಕು ಅಂತಿದ್ದೆ. ಬಟ್ ಆಮೇಲೆ ಟೀಮ್ ಕೈ ಸೇರ್ತಾ ಆ ಕಾನ್ಸೆಪ್ಟ್ ಎಷ್ಟು ದೊಡ್ಡದಾಗ್ತಾ ಹೋಯ್ತು, ಅದು ಮೇಕಿಂಗ್ ಅದ್ರದಂದರೆ ಎಷ್ಟು ದೊಡ್ಡದಾಗ್ತಾ ಹೋಯ್ತು ಅಂತಂದರೆ ಇದೊಂದು ಫುಲ್ ಫ್ಲೆಜ್ ಸಿನಿಮಾದ ಒಂದು ರೂಪದಲ್ಲಿ ಬರೋ ಥರ, ತೆರೆ ಮೇಲೆ ಬರೋ ಥರ ಒಂದು ಔಟ್ಪುಟ್ ಬರೋ ಥರ ಆಯಿತು. ಸೊ ಅದಕ್ಕೆ ಕಾರಣಕರ್ತರು ನಮ್ಮ ರೈಟರ್ಸ್ ಇಲ್ಲಿದ್ದಾರೆ. ಸರ್ ಒಂದು ನಿಮಿಷ, ನಾನೆಲ್ಲ ಸ್ಟೇಜ್ ಒಂದ್ಸಲ ಕರೆದು ಬಿಡ್ತೀನಿ, ಯಾಕಂದ್ರೆ ಆಮೇಲೆ ಗಡಿಬಿಡಿ ಆಗ್ತಿರ್ಬೋದು. ಬನ್ನಿ. ಶ್ರೀಕಾಂತ್ ಸರ್, ಗಿರೀಶ್ ಸರ್, ಗುರು ಸರ್, ಯಾರು ವಿನೋದ್, ಯಾಕೆ ವಿನೋದ್ ಸರ್. ಸೊ ಸ್ಕ್ರೀನ್ ಪ್ಲೇಲಿ ನನಗೆ ಸಾಥ್ ಕೊಟ್ಟವರು ಗಿರೀಶ್ ಸರ್ ಮತ್ತು ಗುರು ಕಬ್ನೆ ಸರ್. ಡೈಲಾಗಲ್ಲಿ ಸಾಥ್ ಕೊಟ್ಟವರು ಶ್ರೀಕಾಂತ್ ಸರ್ ಮತ್ತು ವಿನೋದ್ ಸರ್. ಸೊ ನಿಜ ಹೇಳ್ಬೇಕಂದ್ರೆ ಇವರು ತುಂಬ ಬ್ಯುಸಿ ಸ್ಕೆಡ್ಯೂಲಲ್ಲಿ ನನ್ನ ಹತ್ರ 1 ಪೈಸೆ ದುಡ್ಡು ಇಸ್ಕೊಳ್ದೇನೆ ಮೇಡಮ್ ನಾನು ಇವ್ರು ಮಾಡ್ತೀನಿ ಅಂತ ಹೇಳಿ ಹಗಲು ರಾತ್ರಿ ಒಂದು 10 ವರ್ಷನ ನಾನು ಕರೆಕ್ಷನ್ ಇದ್ರೂ ಮಾಡಿ ಕೊಟ್ಟಂಥ ಒಂದು ಅಂದರೆ ರಿಯಲ್ ಫ್ರೆಂಡ್ಸ್ ನನಗೆ. ಸೊ ಇವ್ರಿಗೂ ಕೂಡ ಅಂದರೆ ನಾನು ಸದಾ ಸಿಗೋಣ. ಥ್ಯಾಂಕ್ ಯು ಸರ್. ಆಮೇಲೆ ಮತ್ತೆ ಪರ್ಸನಲ್ ಮಾತಾಡೋಣ. ಆಮೇಲೆ ಸೊ ಕೆಲವು ಕಾರಣದಿಂದ ಟೆಕ್ನಿಷಿಯನ್ಸ್ ಇವತ್ತು ಬರೋದಕ್ಕಾಗಿಲ್ಲ. ಸರ್ ಸತೀಶ್ ಸರ್, ಇಲ್ಲ ಬನ್ನಿ ಸರ್, ಒಂದ್ಸಲ ಬನ್ನಿ. ಸುನೀಲ್ ಬನ್ನಿ. ಟೆಕ್ನಿಷಿಯನ್ಸ್ ಅಂತ ಯಾರಿಲ್ಲಲ್ಲ. ಕಮ್. ಕೊರಿಯೋಗ್ರಾಫರ್ ಐಶ್ವರ್ಯ. ಹೇಳಿದಂಗೆ ತುಂಬ ಟೆಕ್ನಿಷಿಯನ್ಸ್ ಬರೋಕ್ಕಾಗಿಲ್ಲ ಕೆಲವೊಂದು ರೀಸನ್ಸಿಂದ. ಬಟ್ ನಮ್ಮ ಆರ್ಟ್ ಡೈರೆಕ್ಟರ್ ಸತೀಶ್ ಸರ್ ಇವರು ಕೂಡ ಅಂದರೆ ಬಜೆಟನ್ನು ಪಕ್ಕಾ ಪ್ಲ್ಯಾನ್ ಮಾಡಿಕೊಂಡು ಇಲ್ಲ ಇಷ್ಟರಲ್ಲೇ ಮಾಡೋಣ, ಯಾಕೆಂದರೆ ಎಲ್ಲ ಹೊಸಬ್ರು ತಂಡ ಆಗಿದ್ದರಿಂದ ಎಕ್ಸೆಸ್ ಖರ್ಚು ಆಗಬಾರ್ದು ಅಂತ ತುಂಬ ಪ್ಲ್ಯಾನ್ ಮಾಡಿ ಎಷ್ಟಕ್ಕೆ ಬೇಕೋ ಅಷ್ಟನ್ನು ಎಲ್ಲಿ ದುಡ್ಡು ಉಳಿಸ್ಬೇಕು, ಎಲ್ಲಿ ವಿಜುವಲ್ ಆಗಿ ನಾವು ಕಟ್ಕೊಡ್ಬೇಕು ಅನ್ನೋದೆಲ್ಲ ಪ್ಲ್ಯಾನ್ ಮಾಡಿ ಕೊಟ್ಟಿದ್ದಾರೆ. ಸೊ ಥ್ಯಾಂಕ್ ಯು ಸರ್. ಇವರು ಕೋ ಡೈರೆಕ್ಟರ್ ಆದವರು ಸುನೀಲ್. ಸೊ ಇವರು ಕೂಡ ಥ್ರೋಟ್ ನನ್ನ ಜೊತೆಗಿದ್ದು ಎಲ್ಲಿ ಅಂದರೆ ಇನ್ನೂ ಬೆಟರ್ ಮಾಡ್ಬೋದು, ಎಲ್ಲಿ ಇದನ್ನು ಮಾಡ್ಬೋದು ಅಂತ ನಮ್ಮ ಜೊತೆಗೆ ಕೆಲಸ ಮಾಡಿಕೊಟ್ಟಿದ್ದಾರೆ. ಇವ್ರು ಕೊರಿಯೋಗ್ರಾಫರ್ ಐಶ್ವರ್ಯ. ಸೊ ಶೀಸ್ ಅನ್ನೋದು ಹೊಸ ಕಾನ್ಸೆಪ್ಟ್ ನಿಮ್ಗೆ ಆ ಸಾಂಗ್ ರಿಲೀಸ್ ಆದಾಗೆ ನಿಮ್ಗೆ ಗೊತ್ತಾಗುತ್ತೆ. ಸೊ ತುಂಬ ಹೊಸ ಕಾನ್ಸೆಪ್ಟ್ ಇಲ್ಲ, ಇದಕ್ಕೆ ಒಂದು ಬೆಲೆ ಅಂದರೆ ಅದರ ಒಂದು ಕಂಟೆಂಟಿನ ಏನು ನನ್ನ ಅರ್ಥ ಇದೆ ಅದು ಹೊರ ಬರಲೇಬೇಕು ಕೊರಿಯೋಗ್ರಫಿ ಅಂತ ತುಂಬ ವರ್ಕ್ ಮಾಡಿ ಇದನ್ನು ಮಾಡಿದ್ದಾರೆ. ಥ್ಯಾಂಕ್ ಯು ಸರ್. ಈ ಬಗ್ಗೆ ಮಾತಾಡ್ತಾ ಆಮೇಲೆ ಉಳಿದು ಮಾತಾಡ್ಬಿಡುತ್ತೆ. ಸೊ ಈಗ ಕಾಂಟೆಂಟ್ ಬಗ್ಗೆ ಕಾಂಟೆಂಟ್ ಬಗ್ಗೆ ಇದು ನಾವು ಒಂದು ನಿಮಿಷ ನೀರು ಕಾನ್ಸೆಪ್ಟ್ ಬಗ್ಗೆ ಹೇಳಬೇಕು ಅಂತಂದರೆ ನಿಜವಾಗಿ ಹೇಳ್ತೀನಿ, ನಾನು ಕಾನ್ಸೆಪ್ಟನ್ನು ಹುಡುಕಿಲ್ಲ. ದೇಟ್ಸ್ ಅ ಸೇಮ್, ನೀವು ನಂಬ್ತಿರೋ ಇಲ್ಲೋ ಗೊತ್ತಿಲ್ಲ, ನಾವು ಹೇಗೆ ಕಾನ್ಸೆಪ್ಟನ್ನು ಹುಡುಕ್ತಾ ಇರ್ತೀವೋ ಕಾನ್ಸೆಪ್ಟ್ ಕೂಡ ಒಂದು ಆತ್ಮವಾಗಿ ಹುಡುಕ್ತಾ ಇರುತ್ತಂತೆ ಜನರನ್ನ. ನಾನು ಅಂದರೆ ವಿಜುವಲೈಸಾಗಿ ಬರಬೇಕು, ನಾನು ಟ್ರಾನ್ಸ್ಫಾರ್ಮ್ ಆಗಬೇಕು, ನನಗೂ ಒಂದಂದರೆ ಒಂದು 4 ಜನ ನಾನು ನೋಡಬೇಕು ಅಂತ ಕಾನ್ಸೆಪ್ಟ್ ಹುಡುಕ್ತಾ ಇರುತ್ತಂತೆ. ಸೊ ಅದು ಯಾವಾಗ ರೈಟ್ ಪರ್ಸನ್ ಸಿಗುತ್ತೋ ಅದು ಅವ್ರ ಹತ್ರ ಹೋಗಿ ತನ್ನ ಕೆಲಸನ ಮಾಡಿಸ್ಕೊಳುತ್ತಂತೆ. ಸೊ ಇಲ್ಲಿ ನನಗಾಗಿದ್ದು ಅದೇ, ನಾನು ಕಾನ್ಸೆಪ್ಟ್ ಹುಡುಕಿದೆ ಅನ್ನೋದಕ್ಕಿಂತ ಬಹುಶಃ ಕಾನ್ಸೆಪ್ಟ್ ಎಲ್ಲೋ ಹುಡುಕ್ತಾ ಇತ್ತು, ನನಗೊಂದು ಸರಿಯಾದ ಡೈರೆಕ್ಟರ್ ಬೇಕು, ನಾನು ವಿಜುವಲೈಸ್ ಆಗಬೇಕು ನಾನು ಅಂತ. ಸೊ ಅಲ್ಲಿ ಎಲ್ಲೋ ಅಂದರೆ ನಾನು ಸಿಕ್ಕಾಕೊಂಡೆ. ಯಾಕೆಂದರೆ ನಾನು ಮೇನ್ ಕತೆ ಯಾವುದು ಬೇರೆನೇ ವರ್ಕ್ ಮಾಡ್ತಾ ಇದ್ದೆ. ಆಗೊಂದು ತೆರೀಶರಿಯಾಗಿ ಈ ಲಂಗೋಟಿ ನನ್ನ ಕತೆ ಒಂದು ಚಿಕ್ಕದಾಗಿ ಬಂದಿತ್ತು. ಬಟ್ ಯೋಚನೆ ಮಾಡ್ತಾ ಅದು ಹೇಗೆ ನನ್ನದು ಕಾಡ್ತಾ ಇತ್ತು ಅಂದರೆ
ಇಲ್ಲ ನೋಡು ನನ್ನಲ್ಲಿ ಇನ್ನೂ ದೊಡ್ಡ ಕಾಂಟೆಂಟ್ ಇದೆ ಯೋಚನೆ ಮಾಡು, ನನ್ನಲ್ಲಿ ಇನ್ನೂ ಏನೋ ಬೇರೆ ವಿಷಯ ಇದೆ ನೀನು ಯೋಚನೆ ಮಾಡು ಅಂತ ಹೇಳಿ ಹೇಳಿ ನನ್ನನ್ನು ಹಗಲು ರಾತ್ರಿ ಅಂದರೆ ಅದ್ರ ಬಗ್ಗೆ ನಾನು ಮೇಲ್ಕತ್ತೆ ಬಿಟ್ಟುಬಿಟ್ಟೆ. ಈ ಕಾನ್ಸೆಪ್ಟನ್ನು ಹಿಡ್ಕೊಂಡು ಯೋಚನೆ ಮಾಡೋಕ್ಕೆ ಶುರು ಮಾಡಿದೆ. ಇದು ಯಾವುದೋ ಒಂದು ಟೆರಿಷರಿ ಚಿಕ್ಕ ಲೈನ್ ಆಗಿತ್ತು ನನ್ನ ಮೇನ್ ಮೂವಿಲಿ, ಇದೇ ಒಂದು ಬೃಹದಾಕಾರವಾಗಿ ಒಂದು ಕಥೆ ಆಗಿ ಬಂತು. ಅದರಲ್ಲಿ ಎಷ್ಟೊಂದು ವಿಷಯಗಳು ಕಾಣಿಸ್ತಾ ಹೋಯ್ತು. ಆಮೇಲೆ ಅದೇ ನಾನು ಚಿಕ್ಕದಾಗಿ ಸಿನಿಮಾ ಮಾಡೋಣ ಅಂತ ಅದು ಬಿಡಲಿಲ್ಲ. ಅದು ಇಲ್ಲ, ನನಗೆ ಇದು ಚೆನ್ನಾಗೇ ಮಾಡ್ಬೇಕು ನೀನು ಅಂತ ಹೇಳಿ ನನಗೆ ಕಥೆಯನ್ನು ಮತ್ತೆ ಬೇರೆ ಒಂದು ಆಯಾಮಕ್ಕೆ ತೊಗೊಂಡು ಹೋಯ್ತು. ಇವಾಗ ಕಾಸ್ಟಿಂಗ್ ಮಾಡುವಾಗ ಅಷ್ಟೇ, ಅದು ಎಂತೆಂಥವ್ರು ನನಗೆ ಹುಡುಗ ಕೊಟ್ಟಿದೆ ಅಂತಂದರೆ ಪ್ರತಿಯೊಬ್ಬರು ಕೂಡ ಸೆಲ್ಫ್ಲೆಸ್ ಆಗಿ ವರ್ಕ್ ಮಾಡುವಂಥವ್ರು. ಈಗ ಹೀರೋ ಆಕಾಶ್ ರಾಂಬೋ ಅಂತ, ಸೊ ಅವ್ರು ಆಮೇಲೆ ಮಾತಾಡ್ತಾರೆ, ಎಷ್ಟು ದುಡ್ದಿದ್ದಾನೆ ಇದಕ್ಕೆ ಅಂತಂದರೆ ಒಂದು ಕೊರಿಯೋಗ್ರಾಫರ್ನ ಅವರೇ ತಂದರು. ಒಂದು ಅಂದರೆ ಎಲ್ಲೆಲ್ಲಿ ನಮಗೆ ಲೂಪ್ ಹೋಲ್ ಇದೆಯೋ, ಒಂದು ಆರ್ಟಿಸ್ಟ್ ಲೂಪ್ ಹೋಲ್ ಇದೆಯಾ ಕರ್ಕೊಂಬಂದರು, ಒಂದು ಕ್ಯಾಮ್ರಾದೇನೋ ಪ್ರಾಬ್ಲಮ್ ಇದೆಯಾ ಸಾರ್ಟ್ ಔಟ್ ಮಾಡಿದ್ರು. ಒಟ್ಟಿನಲ್ಲಿ ಈ ಚಿತ್ರ ಚೆನ್ನಾಗಿ ಬರಬೇಕು ಅಂತ ಆ ಕಾನ್ಸೆಪ್ಟ್, ಲಂಗೋಟಿ ಕಾನ್ಸೆಪ್ಟೇ ಡಿಸೈಡ್ ಮಾಡಿಬಿಟ್ಟಿದೆ. ನಮಗೆ ಎಷ್ಟು ಹರ್ಡಲ್ಸ್ ಬಂದರೂ ಕೂಡ ಹರ್ಡಲ್ಸ್ ಕೊಡುತ್ತೆ, ಅದಕ್ಕೊಂದು ಸೊಲ್ಯೂಷನ್ ಕೊಡುತ್ತೆ, ಹರ್ಡಲ್ಸ್ ಕೊಡುತ್ತೆ, ಅದಕ್ಕೊಂದು ಸೊಲ್ಯೂಷನ್ ಕೊಡುತ್ತೆ. ಮಾಡಿ 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 ಇವತ್ತು ಈ ಮಟ್ಟದಲ್ಲಿ ಬಂದಿದೆ ಅಂತಂದರೆ ನಾನು ನಿಮಗೆ ಬರ್ಕೊಡ್ತೀನಿ, ಲಂಗೋಟಿ ಮ್ಯಾನ್ ಸೂಪರ್ ಹಿಟ್ ಆಗೋದು ಗ್ಯಾರಂಟಿ. ಇದು ಕ್ರೆಡಿಟ್ ನನಗೆ ಬರಲ್ಲ, ಆ ಕಾನ್ಸೆಪ್ಟಿಗೆ ಬರುತ್ತೆ. ಯಾಕಂದರೆ ಕಾನ್ಸೆಪ್ಟ್ ಡಿಸೈಡ್ ಮಾಡಿಬಿಟ್ಟಿದೆ. ನಾನು ವಿಜುವಲೈಸೇಷನ್ ಆಗಬೇಕು, ನನ್ನ ಜನ ನೋಡಬೇಕು. ಥಿಯೇಟ್ರಲ್ಲಿ 25 ಸ್ಕ್ರೀನ್ ಕೂಡ ನಾನು 50ಕ್ಕೆ ಮಾಡ್ಕೋತೀನಿ, 50 ಕೂಡ ನಾನು 100ಕ್ಕೆ ಮಾಡ್ಕೋತೀನಿ. ನಾನು ಇಷ್ಟೇ ಅಲ್ಲ, ಅದು ಡಿಸೈಡ್ ಮಾಡಿದೆ ನನಗೆ ಒಂದೆರಡು ಅವಾರ್ಡು ಬರಬೇಕು ಅಂತ. ಇದಷ್ಟು ಕ್ರೆಡಿಟ್ ಅದೇ ಖಂಡಿತ ಇರುತ್ತೆ. ನಾನು ನನ್ನ ಕೆಪಾಬಿಲಿಟಿಗೆ ಮಾಡಿದ್ದಲ್ಲ, ಅದೇ ಎಲ್ಲರ ಹತ್ರ ಮಾಡಿಸ್ತಾ ಇದೆ. ಇವತ್ತು ನನ್ನ ಗಣ್ಯರನ್ನು ಕರೆಸಿದೆ ಅಂದರೆ ಅದೇ ಕರೆಸಿರೋದು. ಸೊ ಹಾಗಾಗಿ ನನಗೆ ಏನು ಅಂತಂದರೆ ಲಂಗೋಟಿ ಮ್ಯಾನ್ ಅನ್ನೋ ಕಾನ್ಸೆಪ್ಟ್ ನಮ್ಮನ್ನು ಎಲ್ಲರೂ ಒಂದು ಮಾಡ್ತು. ನಮ್ಮನ್ನು ಈ ರೀತಿ ಅಂದರೆ ಒಂದು ಎಕ್ಸ್ಟ್ರಾ ಶಕ್ತಿಯನ್ನು ಕೊಟ್ಟು ಪ್ರತಿ ಹರ್ಡಲನ್ನು ಅಂದರೆ ಮೀರಿ ಒಂದು ಸಿನಿಮಾನ ಮಾಡೋ ಥರ ಆಯಿತು. ಬಹುಶಃ ಅದು ನೀವು ಸಿನಿಮಾ ನೋಡಿದಾಗ ಅದು ಗೊತ್ತಾಗುತ್ತೆ. ಸೊ ಇಷ್ಟು ಹೇಳೋಕ್ಕೆ ನಾನು ಸದ್ಯಕ್ಕೆ ಟ್ರೈ ಮಾಡ್ತೀನಿ. ಮತ್ತಿನ್ನೇನಾದ್ರು ವಿಷಯ ಹೇಳ್ತಿದ್ದು ಆಮೇಲೆ ಹೋಗೋಣ. ಹಾಂ, ಸೊ ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಥ್ಯಾಂಕ್ ಯು ಎಲ್ಲರೂ ಬಂದಿದ್ದಕ್ಕೆ. ತುಂಬ ಭಯ ಆಗ್ತದೆ. ಥ್ಯಾಂಕ್ ಯು ಸರ್. ಮೊದಲನೇದಾಗಿ ನನಗೆ 27 ವರ್ಷ. ನನ್ನ ತಂದೆ ತಾಯಿ ತುಂಬ ಎಫರ್ಟ್ ಹಾಕಿದ್ರು. ನನಗೆ ಇವತ್ತು ಅವರಿಗೆ ಪ್ರೌಡ್ ಮೂಮೆಂಟ್ ಕೊಡ್ತಾ ಇದ್ದೀನಿ ಅಂತ ತುಂಬ ಖುಷಿ ಆಗ್ತಿದೆ. ಅವರು ತುಂಬ ಖುಷಿಯಾಗಿದ್ದಾರೆ. ಅದೇ ಖುಷಿನ ನನ್ನ ಡೈರೆಕ್ಟರ್ ಮತ್ತು ಪ್ರೊಡ್ಯೂಸರ್ಗೆ ಕೊಡಬೇಕು ಅಂತ ಆಸೆ ಆಯಿತು. ಅಷ್ಟೇ. ಮೇಡಮ್ ಅವ್ರೇನು ಕನ್ವಿನ್ಸ್ ಮಾಡಿರಲಿಲ್ಲ. ಮೇಡಮ್ ಕೇಳಿದ್ರು, ಈಗ ಒಂದು ಸೀನ್ ಇರುತ್ತೆ, ಈ ಥರ ಎಲ್ಲ ಒಂದು ಫೈಟ್ ಇದೆ, ಒಂದು ಸೆಮಿ ನೇಕೆಡ್ ಆಗಿರೋ ಮ್ಯಾಮ್, ಬೇಕಂದರೆ ಫುಲ್ ನೇಕೆಡ್ ಆಗೇ ಓಡ್ತೀನಿ, ನನಗೇನು ಪ್ರಾಬ್ಲಮ್ ಇಲ್ಲ ಅಂತ ಹೇಳಿದ್ದೆ. ನಾನು ಖುಷಿಯಾಗೇ ಮಾಡಿದ್ದೀನಿ, ಏನು ಇದಾಗಿ ಇಂಜರ್ದಿಲ್ಲ ಮೇಡಮ್, ನನ್ನ ಕೈಲಿ ಆಗಲ್ಲ ಆ ಥರ ನಾನೇನು ಮಾಡಿಲ್ಲ. ಸೊ ಎಲ್ಲ ಒಳ್ಳೇದಾಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಒಳ್ಳೇದಾಗಲಿ. ಥ್ಯಾಂಕ್ ಯು. ಹೇಳ್ಬೇಕಂದ್ರೆ ನನಗೆ ಲಂಗೋಟಿ ಹಾಕೋದಕ್ಕೆ ಇಷ್ಟ ಇರಲ್ಲ. ನಾನು ಚಿಕ್ಕ ವಯಸ್ಸಿಂದ ಲಂಗೋಟಿ ಹಾಕಿರ್ತೀನಿ. ಸೊ ಆಗ ನಾನು ಅಂಡರ್ವೇರ್ ಹಾಕಬೇಕು ಅನ್ನೋ ಒಂದು ಆಸೆ ಇರುತ್ತೆ ನನಗೆ. ಸೊ ನಾನು ಅಂಡರ್ವೇರ್ನ ಹುಡ್ಕೊಂಡು ಹೋಗ್ತಾ ಇರ್ತೀನಿ, ಬಟ್ ನನ್ನಿಂದ ಅಂಡರ್ವೇರ್ ದೂರ ಓಡ್ತಾ ಇರುತ್ತೆ. ಸೊ ಈ ಥರನೇ ನನ್ನ ಪಾತ್ರ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ನಾನು ಕ್ಷಮೆ ಕೋರ್ತೀನಿ. ನಮ್ಮ ನಾಯಕರಾದಂಥ ಉಪಮುಖ್ಯಮಂತ್ರಿಗಳು DK ಶಿವಕುಮಾರ್ ಅವರು ಬರಬೇಕಾಗಿತ್ತು. ಕಾರಣಾಂತರದಿಂದ ನಿಮಗೂ ಎಲ್ಲ ಗೊತ್ತಿರ್ತದೆ, ಅದರಿಂದ ಅವರು ಬರೋಕ್ಕಾಗಿಲ್ಲ. ನಮ್ಮ DK ಸುರೇಶ್ ಅವರು ಸಹ ರಾಮನಗರದಲ್ಲಿ ಇನ್ಚಾರ್ಜ್ ಕೊಟ್ಟಿರೋದ್ರಿಂದ ಅವರು ಅಲ್ಲೂ ಹೋಗಬೇಕಾಗಿತ್ತು, ಅದರಿಂದ ಬರೋಕ್ಕಾಗಲಿಲ್ಲ. ಅವ್ರ ಪರವಾಗಿ ನಾನು ಬಂದಿದ್ದೀನಿ. ನಾನೊಬ್ಬ ಜಿಲ್ಲಾಧ್ಯಕ್ಷ ಆಗಿದ್ದೀನಿ, ಅದರಿಂದ ಬಂದಿದ್ದೀನಿ. ಅವ್ರ ಪರ ನಾನು ಕ್ಷಮೆ ಕೇಳ್ತೀನಿ ಮೊದಲನೇದಾಗಿ. ಆಮೇಲೆ ಎರಡನೇದು ಲಂಗೋಟಿ ಮ್ಯಾನ್ ಇವತ್ತು ಸಿನಿಮಾ ಇವತ್ತು ಉದ್ಘಾಟನೆ ಕಾರ್ಯಕ್ರಮ ಮಾಡ್ತಾಯಿದ್ದಾರೆ. ಅದು ಸಕ್ಸಸ್ ಆಗಲಿ, ಒಳ್ಳೆಯದಾಗಲಿ, ಅವ್ರಿಗೆ ಈ ಪಿಕ್ಚರ್ ಸಕ್ಸಸ್ ಆಗಲಿ ಅಂತ ನಾನು ಆಶಿಸ್ತೀನಿ. ಏಕೆಂದರೆ ಪಿಕ್ಚರ್ ತೆಗೆಯೋದು ಎಲ್ಲರ ಕೈಯಲ್ಲೂ ಆಗಲ್ಲ, ತುಂಬ ಕಷ್ಟ ಇದೆ. ಫಿಲಮ್ ಮಾಡಬೇಕಂದ್ರೆ ಎಲ್ಲರೂ ದುಡ್ಡಿದೆ ನಮ್ಮ ಹತ್ರ ಮಾಡ್ತೀವಿ ಅಂದರೆ ತುಂಬ ಕಷ್ಟ ಇದೆ. ಅದರಲ್ಲಿ ಇವರು
ಕಷ್ಟಪಟ್ಟು ಮಾಡಿದ್ದಾರೆ ಅಂದರೆ ಅವ್ರು ನಾವೆಲ್ಲ ಎಂಕರೇಜ್ ಮಾಡಬೇಕಾಗುತ್ತೆ. ಫಿಲಮಲ್ಲಿ ಕನ್ನಡದಲ್ಲಿ ಮೊದಲನೇದಾಗಿ ಕನ್ನಡದಲ್ಲಿ ಪಿಕ್ಚರ್ಗಳು ತೆಗೆಯೋದು ತುಂಬ ಕಷ್ಟ. ಎಲ್ಲರೂ ನಾವು ಯೋಚನೆ ಮಾಡಬೇಕಾಗಿರೋದೆ ಸಕ್ಸಸ್ಫುಲ್ ಆಗಲಿ ಅಂತ ಹೇಳ್ತಾ ನಾನು ಮತ್ತೆ ಮುಗಿಸ್ತೇನೆ. ನಮಸ್ಕಾರ. ಬನ್ನಿ ಸರ್. ಮೋಕ್ಷ 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 ಸ್ವಲ್ಪ ಹಿಂದೆ ಎಲ್ಲರೂ ಬನ್ನಿ ಅನ್ಬಿಟ್ಟು ಮುಂದೆ ಹೋಗ್ರಿ. ಇಲ್ಲಿರುವಂತಹ ಎಲ್ಲ ಮಾಧ್ಯಮದವ್ರಿಗೂ ಹಾಗೂ ಗಣ್ಯರಿಗೂ ಥ್ಯಾಂಕ್ ಯು ಸೋ ಮಚ್ ಸರ್ ಬಂದಿರೋದಕ್ಕೆ. ಇವತ್ತು ನಾನು ನಿಮ್ಮೆಲ್ಲರ ಜೊತೆ ಒಬ್ಬಳಾಗಿರೋದಂತೂ ತುಂಬ ಖುಷಿ ಕೊಟ್ಟಿರೋಂಥ ವಿಷಯ. ಲಂಗೋಟಿ ಮ್ಯಾಮ್ ನಮ್ಮ ಲೇಡಿ ಡೈರೆಕ್ಟರ್ ಸಂಜೋತಾ ಮ್ಯಾಮ್ ಫಸ್ಟ್ ಟೈಮ್ ಲೇಡಿ ಡೈರೆಕ್ಟರ್ ಜೊತೆ ವರ್ಕ್ ಮಾಡಿರೋಂಥ ಮೂವಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್ ಫಾರ್ ದಿಸ್ ಗಿವಿಂಗ್ ವಂಡರ್ಫುಲ್ ಆಪರ್ಚುನಿಟಿ ಫಾರ್ ಮೀ. ಆ್ಯಂಡ್ ಲಂಗೋಟಿ ಪರ್ವನ ಇಲ್ಲ ವಿರೋಧನ ಅಂತ ಕೇಳಿದರೆ ಲಂಗೋಟಿ ಎಲ್ಲರೂ ಹಾಕ್ಕೊಳ್ಳೇಬೇಕು. ಸೊ ಎಲ್ಲರ ಪರವಾಗಿ ಇರ್ತಾರೆ, ವಿರೋಧವಾಗಿರ್ತೂ ಯಾರೂ ಇರಲ್ಲ ಅಂತ ಅಂದ್ಕೊಳ್ತೀನಿ. ಆ್ಯಂಡ್ ಇದರಲ್ಲಿ ನನ್ನ ಪಾತ್ರ ಸಸ್ಪೆನ್ಸ್, ಈಗಲೇ ಹೇಳೋಂಗಿಲ್ಲ, ಆದಷ್ಟು ಬೇಗ ಗೊತ್ತಾಗುತ್ತೆ ನಿಮ್ಗೆ ಏನು ಅಂತ. ಆ್ಯಂಡ್ ಎಲ್ರಿಗೂ ನಮ್ಮ ಲಂಗೋಟಿ ಮೂವಿ ಟೀಮ್ನಲ್ಲಿ ವರ್ಕ್ ಮಾಡಿರೋಂಥ ಎಲ್ಲರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಇದರಲ್ಲಿ ಖಡಕ್ ಪೊಲೀಸ್ ಆಫೀಸರ್ ತುಂಬ ಅದ್ಭುತವಾಗಿ ನನ್ನ ನಟನೆಯನ್ನು ಮಾಡಿಸಿದ್ದಾರೆ ಸಂಜೋತಾ ಮ್ಯಾಮ್. ನನಗೆ ಖುಷಿಯಾಗುತ್ತೆ, ಯಾಕಂದರೆ ಇದುವರೆಗೂ ಮಾಡಿರೋಂಥ ಮೂವಿಗಳಲ್ಲಿ ಯಾವುದೂ ಈ ಒಂದು ಪಾತ್ರ ಮಾಡಿಲ್ಲ. ಇದು ನನಗೆ ಹೊಸ ಥರದ ಒಂದು ಪಾತ್ರ. ಹೇಗೆ ಬರುತ್ತೆ, ನಾನು ವೇಟಿಂಗಲ್ಲಿದ್ದೀನಿ ಸ್ಕ್ರೀನ್ ಮೇಲೆ ನೋಡೋದಕ್ಕೆ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್, ನನ್ನನ್ನು ಇದರಲ್ಲಿ ಒಂದು ಪೊಲೀಸ್ ಆಫೀಸರ್, ಅದು ಖಡಕ್ ಪೊಲೀಸ್ ಆಫೀಸರ್ ಆಗಿ ಆಯ್ಕೆ ಮಾಡಿದ್ದಕ್ಕೆ. ನಾನಿರೋ ಕ್ಯಾರೆಕ್ಟರೇ ಬೇರೆ, ನನಗೂ ಅದಕ್ಕೂ ಸಂಬಂಧನೇ. ಸೊ ನೋಡೋಣ ಹೇಗೆ ಬರುತ್ತೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸಂಜೋತಾ ಅವರೇ, ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ನಮಸ್ತೆ. ಶರಣಣ್ಣ ನಮಸ್ತೆ. ನಮ್ಮ ಟೆಲಿವಿಷನಲ್ಲಿ ಒಂದು ನಂಬಿಕೆ ಇದೆ, ಶರಣ್ ಸರ್ ಬಂದು ಯಾವ್ದಾರ ಕಾರ್ಯಕ್ರಮನ ಓಪನ್ ಮಾಡಿದ್ರೆ ಪಕ್ಕ ಹಿಟ್ಟು ಅಂತ. ಅದು ಹಿಟ್ಟು ಇಲ್ಲಿವರೆಗೂ ಫ್ಲಾಪ್ ಆಗಿದೆ ಇಲ್ಲೇ ಇಲ್ಲ. ಸೊ ನಮ್ದು ಗಿಚ್ಚಿಗಿಲಿಗಳು ಕೂಡ ಅಣ್ಣನೇ ಸ್ಟಾರ್ಟ್ ಮಾಡಿದ್ದು. 3 ಸೀಸನ್ ಆಯಿತು, 3ನೇ ಸೀಸನ್ 8 ತಿಂಗಳಾಯಿತು. ನಮಗೆ ಸಾಕು ಅನ್ನೋಷ್ಟು ಓಡ್ತಾನೆ ಐತೆ. ಅದಕ್ಕೆಲ್ಲ ಕಾರಣ ನಮ್ಮ ಶರಣಣ್ಣನ ಕೈಗುಣ. ಇವತ್ತು ನಮ್ಮ ಸಿನಿಮಾಕ್ಕೆ ಅವ್ರು ನಾನು ಬಂದ ತಕ್ಷಣ ನಾನು ಪೋಸ್ಟ್ರು ಮೇಡಮ್ ಕಳಿಸ್ದಾಗಲೇ ಅನ್ಕೊಂಡೆ, ಶರಣ್ ಸರ್ ಬಂದವಲ್ಲ ಸಿನಿಮಾ ಇಟ್ಟುಬಿಡಿ, ನೀವೇನು ತಲೆನೇ ಕೆಡ್ಸ್ಕೊಳಂಗಿಲ್ಲ ಅಂತ. ಅಷ್ಟು ಲಕ್ಕಿ ಹ್ಯಾಂಡ್ ನಮ್ಗೆ ಅವರು. ಸೊ ಥ್ಯಾಂಕ್ ಯು ಸೋ ಮಚ್ ಸರ್. ಅಷ್ಟು ಮಂಗಳೂರಿಂದ ರಿಕ್ಸ್ ತಗೊಂಡು ನಮ್ಮ ಸಿನಿಮಾಕ್ಕೆ ಬಂದು, ನಾವೆಲ್ಲ ಚಿಕ್ಕ ಪುಟ್ಟ ಸಣ್ಣ ಪುಟ್ಟ ಕಲಾವಿದರು ಎಲ್ಲರೂ ಸೇರ್ಕೊಂಡು ಮಾಡಿರೋ ಸಿನಿಮಾಕ್ಕೆ ನಿಮ್ಮಷ್ಟು ದೊಡ್ಡ ನಟರು ಬಂದು ನಮಗೆ ಸಾಥ್ ಕೊಟ್ಟಿರೋದು ಅದೇ ಒಂದು ದೊಡ್ಡ ಶಕ್ತಿ. ಇದನ್ನ ಹಿಡ್ಕೊಂಡು ನಾವು ಎಲ್ಲಿ ಗಂಟ ಬೇಕಾದ್ರೂ ಹೋಗ್ಬೋದು. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಈ ಸಿನಿಮಾದ ಬಗ್ಗೆ, ನನ್ನ ಪಾತ್ರದ ಬಗ್ಗೆ ಮಾತಾಡ್ಬೇಕಂದ್ರೆ ಎಲ್ಲರೂ ನಗ್ಬಿಡ್ತೀರೇನೋ, ಒಂದು ಸೆಡೆ ಥರ ಒಂದು ಪಾತ್ರ ಮಾಡಿದ್ದೀನಿ. ಅಂದ್ರೆ ಆ ಕ್ಯಾರೆಕ್ಟ್ರೇ ಹಂಗೆ. ಸೊ ಒಬ್ಬ ದಡ್ಡ, ಏನು ಗೊತ್ತಿಲ್ಲ, ಈ ನನ್ನ ಸ್ಕಿಟ್ಗಳಲ್ಲಿ ಮಾಡ್ತಾ ಇದ್ದೆ, ಈ ರಾಜ, ಪೆದ್ದ ರಾಜ, ಆ ಥರ ಒಂದು ಕ್ಯಾರೆಕ್ಟ್ರು ನಂದು. ಸೊ ಏನಂದರೆ ಜೊತೆಗಿರ್ತೀನಿ, ಅದು ಏನಕ್ಕೆ ಇರ್ತೀನಿ ಅಂತಲೂ ಗೊತ್ತಿರಲ್ಲ. ಹೊಡೆದ್ರೆ ಹೊಡೆಸ್ಕೊಂಡು, ಕುಡಿದ್ರೆ ಕುಡಿಸ್ಕೊಂಡು, ಆ ಥರ ಒಂದು ಒಳ್ಳೆ ಫನ್ನಿ ಕ್ಯಾರೆಕ್ಟ್ರು.
ತುಂಬ ಚೆನ್ನಾಗಿದೆ. ಆಮೇಲೆ ಸಂಜೋತಾ ಮೇಡಮ್, ನನಗೆ ಲೇಡಿ ಡೈರೆಕ್ಷನು ಫಸ್ಟ್ ಟೈಮು, ಅದು ಇರೋದೇ ಕಡಿಮೆ, ಅದರಲ್ಲಿ ಇವ್ರ ಜೊತೆ ಮಾಡಿರೋದು ಫಸ್ಟ್ ಟೈಮು. ತುಂಬ ಕಂಫರ್ಟಬಲ್, ಆಮೇಲೆ ತುಂಬ ಚೆನ್ನಾಗಿ ಟೀಚ್ ಮಾಡೋರು ನನಗೆ. ನಾವು ಏನೇ ಮಾಡಿರ್ಬೋದು, ಈಗ ಎಷ್ಟೋ ಸಿನಿಮಾ ಮಾಡಿರ್ಬೋದು ಅಥವಾ ಎಷ್ಟೋ ಶೋಲ್ ಏನೇ ಮಾಡಿರ್ಬೋದು, ಬಟ್ ಪ್ರತಿ ಸಿನಿಮಾನೂ ನಮ್ಗೆ ಹೊಸದಾಗಿರುತ್ತೆ, ಹೊಸತನ ಇರುತ್ತೆ. ಅದನ್ನು ತುಂಬ ಚೆನ್ನಾಗಿ ನನ್ನ ಪಾತ್ರನ ಮೋಲ್ಡ್ ಮಾಡಿದ್ರು ಅವರು. ಥ್ಯಾಂಕ್ ಯು ಮೇಡಮ್. ಅಷ್ಟು ಒಳ್ಳೆ ಪಾತ್ರ, ತುಂಬ ಚೆನ್ನಾಗಿದೆ. ಅಂದರೆ ನೀವು ಸಿನಿಮಾ ನೋಡೋದ್ರ ಮೇಲೆ ಹೇಳೇ ಹೇಳ್ತೀರಾ, ಅದ್ರ ಬಗ್ಗೆ ನಾನು ಜಾಸ್ತಿ ಮಾತಾಡೋಂಗೂ ಇಲ್ಲ. ಆ ಥರ ಒಂದು ಒಳ್ಳೆ ಪಾತ್ರ ತುಂಬ ಚೆನ್ನಾಗಿದೆ. ಥ್ಯಾಂಕ್ ಯು. ಅಂಥ ಪಾತ್ರಕ್ಕೆ ನನ್ನನ್ನೇ ಸೆಲೆಕ್ಟ್ ಮಾಡಿಕೊಂಡು ಅಷ್ಟು ಒಳ್ಳೆ ಪಾತ್ರನ ನಿಜ ಹೇಳ್ತೀನಿ, ಯಾರು ಬೇಕಾದರೂ ಫ್ರೀಯಾಗಿ ಮಾಡೋರು, ನನಗೆ ಕಾಸು ಕೊಟ್ಟು ಮಾಡಿಸಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಈ ಹೋರಾಟಕ್ಕೆ ಒಂದು ಈಗಿನ ಸಮಾಜದಲ್ಲಿ ಒಂದು ಲೇಡೀಸ್ ನಿಂತ್ಕೊಂಡು ಅವ್ರ ಗಂಡ ತುಂಬ ಸಪೋರ್ಟ್ ಮಾಡಿದ್ದಾರೆ. ರಾತ್ರಿ ಎಲ್ಲ ಪಾಪ ಅವರು ಡೇ ಪೂರ್ತಿ ಆಫೀಸಿಗೆ ಹೋಗ್ಬಿಟ್ಟು ರಾತ್ರಿ ಪೂರ್ತಿ ನಿದ್ದೆ ಬಿಡ್ಕೊಂಡು ನಮ್ಮ ಜೊತೆ ಕೂತಿರೋರು. ಇವ್ರು ಇದಕ್ಕೆ ಪಾಪ ಅವ್ರು ಅನುಭವಿಸಿದ್ದಾರೆ. ಅವ್ರನ್ನ ನೆನೆಸ್ಕೊಳ್ಳೇಬೇಕು. ಯಾಕಂದರೆ ಈ ಸಿನಿಮಾ 100% ಆಗಕ್ಕೆ ಅದರಲ್ಲಿ ಮೋಸ್ಟ್ಲಿ ನನ್ನ ಪ್ರಕಾರ 50% ಸರ್ ಕಾರಣ. ಅಷ್ಟು ಸಪೋರ್ಟಿವ್ ಆಗಿ ಎಲ್ಲರೂ ಮನೇಲೂ ನಿಂತ್ಕೊಳಲ್ಲ, ಅಪ್ಪ ಅಮ್ಮನೇ ನಿಂತ್ಕೊಳಲ್ಲ. ಅಂತಂದ್ರು ಗಂಡ, ಅಮ್ಮ ನೀನು ದುಡಿತೀರ, ಅಮ್ಮ ಸುಮ್ಮನೆ ಇರ್ಬಿಡಮ್ಮ, ಹಿಂಗೆಲ್ಲ ಮಾತಾಡ್ಬಿಡ್ತಾರೆ. ಅಂತಂದ್ರೆ ಅವರು ಒನ್ ಆಫ್ ದಿ ಡೈರೆಕ್ಟರ್ ಆಗಿ ಜೊತೆಗೆ ನಿಂತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಸರ್. ನೀವು ಹಿಂಗೆ ನಿಲ್ಲೋದಕ್ಕೋಸ್ಕರ ನಮ್ಮಂತೆ ಎಷ್ಟೋ ಕಲಾವಿದರು ಹೊಟ್ಟೆ ತುಂಬುತ್ತೆ, ಒಳ್ಳೆ ಕಂಟೆಂಟ್ ಆಚೆ ಬರೋಕ್ಕೆ ಕಾರಣ ಆಯಿತು. ಥ್ಯಾಂಕ್ ಯು ಸೋ ಮಚ್. ಈ ಸಿನಿಮಾಕ್ಕೆ ಒಳ್ಳೇದಾಗಲಿ. ಆಮೇಲೆ ಆಕಾಶ್ ಕೂಡ ತುಂಬ, ಅವರಿಗೆ ನಾನು ಹೀರೋ, ಅವ್ರ ಬಗ್ಗೆ ನಾನು ಹೇಳಬೇಕು. ನಾನು ಹೀರೋ ಅನ್ನೋ ಯಾವುದೂ ಇರಲಿಲ್ಲ. ಜನರೇಟರ್ ಸ್ಟಾರ್ಟ್ ಆಗಿಲ್ಲ ಅಂದರೆ ಇವರೇ ಹೋಗಿ ಸ್ಟಾರ್ಟ್ ಮಾಡೋರು. ಕಾಸ್ಟ್ಯೂಮ್ ನಮ್ದೆಲ್ಲ ಕಾಸ್ಟ್ಯೂಮ್ ಬಂದಿಲ್ಲ ಅಂದರೆ ಅವರೇ ಕೈಯಲ್ಲಿ ಹಿಡ್ಕೊಂಡು ಓಡ್ ಬರೋರು. ತುಂಬ ಚೆನ್ನಾಗಿ ಅವರು ಈ ಸಿನಿಮಾನ ಅವರು ಒಬ್ರು ಆರ್ಟಿಸ್ಟ್ ಅಲ್ಲದೆ ಅಲ್ಲಿ ಯಾರೋ ಕೆಲಸ ಮಾಡೋ ಥರ ಕೆಲಸ ಮಾಡಿದ್ರು. ಹಗಲು ರಾತ್ರಿ ಇಡೀ ಸ್ಕ್ರಿಪ್ಟು ಆಮೇಲೆ ಸೆಟ್ ವರ್ಕು, ಹಾಗೆ ಸ್ಮೋಕ್ ಹಾಕೋನಿಲ್ವಾ ಇವರೇ ಹೋಗಿ ಸ್ಮೋಕ್ ಹಾಕ್ತಾ ಇರೋರು. ಅಷ್ಟು ಡೌನ್ ಟು ಅರ್ತ್ ಆಗಿ ಇದಕ್ಕೆ ಆ್ಯಕ್ಟ್ ಮಾಡಿದ್ದಾರೆ. ಸೊ ಹಂಗೆ ಇರಬೇಕು ಸಿನಿಮಾ ಅಂದಾಗ. ಅದರಲ್ಲಿ ಎಲ್ಲವೂ ನಾವು ಆಗಿದ್ರೆ ಮಾತ್ರ ಸಿನಿಮಾ ಗೆಲ್ಲಕ್ಕೆ ಸಾಧ್ಯ. ನನಗೆ ಈ ಪಾತ್ರ ಬಂದೇ ಮಾಡದೆ ಹೋದ್ರೆ ಅಂದರೆ ಸಾಧ್ಯ ಆಗಲ್ಲ, ಕಲಿಯೋಕ್ಕೂ ಆಗಲ್ಲ. ಸೊ ಥ್ಯಾಂಕ್ ಯು ಸೋ ಮಚ್. ಈ ಸಿನಿಮಾದಲ್ಲಿ ಒಂದು ಅವಕಾಶ ಕೊಟ್ಟಿದ್ದಕ್ಕೆ ಮೇಡಮ್, ಒಳ್ಳೆಯದಾಗಲಿ. ಸರ್ ನೀವು ಬಂದಿದ್ದು ತುಂಬ ಖುಷಿ ಆಯಿತು. ಥ್ಯಾಂಕ್ ಯು ಸೋ ಮಚ್, ಒಳ್ಳೆಯದಾಗಲಿ. ಒಂದು ಸೆಕೆಂಡ್, ಶರಣ್ ಸರ್ ಕೋಟಿ ನಮ್ಮ ಸಿನಿಮಾಕ್ಕೆ ನೀವು ಕಾಲಿಟ್ಟಿರೋದು ಲಕ್ಷ್ಮಿ ಕಾಲಿಟ್ಟಂಗೆ, ಮೊನ್ನೆ ವರಲಕ್ಷ್ಮಿ ಎಲ್ಲರೂ ಮನೆ ಕಾಲಿಟ್ಟಂಗೆ ನಮ್ಮ ಶರಣ್ ಸರ್ ಕಾಲಿಟ್ಟಿದ್ದು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು, ಒಳ್ಳೆಯದಾಗಿ. ಓಕೆ, ಹಾಯ್ ಎಲ್ರಿಗೂ, ನಾನು ನಾಯ್ರಾ. ನಾನು ಇದರಲ್ಲಿ ಹೀರೋಯಿನ ಚೈಲ್ಡ್ಹುಡ್ ಕ್ಯಾರೆಕ್ಟರ್ ಮಾಡಿದ್ದೀನಿ. ಸೊ ನಾನು ಫಸ್ಟ್ ಸಂಜೋತಾ ಮ್ಯಾಮ್ಗೆ ಥ್ಯಾಂಕ್ ಯು ಹೇಳ್ತೀನಿ. ಅವ್ರ ಜೊತೆ ವರ್ಕ್ ಮಾಡೋದಕ್ಕೆ ನಂಗೆ ತುಂಬ ಹ್ಯಾಪಿ ಆಗ್ತಿದೆ. ಆಮೇಲೆ ಥ್ಯಾಂಕ್ ಯು ಫಾರ್ ಗಿವಿಂಗ್ ಮಿ ದಿಸ್ ಆಪರ್ಚುನಿಟಿ. ಲಂಗೋಟಿ ಅನ್ನೋದ್ರಲ್ಲೇ ಒಂದು ಕಾಮಿಡಿ ಇದೆ ಟೈಟಲಲ್ಲೇ. ಪ್ಲೀಸ್ ಎಲ್ಲರೂ ಮೂವಿಗೆ ಬಂದು ನೋಡಿ, ಇನ್ನೂ ಕಾಮಿಡಿ ಇರುತ್ತೆ. ಥ್ಯಾಂಕ್ ಯು. ಹಾಯ್ ಎಲ್ಲರಿಗೂ, ಗುಡ್ ಮಾರ್ನಿಂಗ್. ನಾನು ಫಸ್ಟ್ ಥ್ಯಾಂಕ್ ಯು ಹೇಳೋದು ಡೈರೆಕ್ಟ್ರ್ ಮ್ಯಾಮ್ಗೆ ಮತ್ತು ಪುನೀತ್ ಸರ್ಗೆ. ಯಾಕಂದರೆ ಅವರೇ ನಮ್ಗೆ ಚಾನ್ಸ್ ಕೊಟ್ಟಿದ್ದು. ನನಗೆ ತುಂಬ ಇಷ್ಟ ಆಯಿತು. ನಾನು ಬಂದಿದ್ದ ತಕ್ಷಣ ನನಗೆ ತುಂಬ ಭಯ ಆಯಿತು, ಇದು ಹೆಂಗೆ ಮಾಡೋದು ಅಂತ. ಆಮೇಲೆ ನಮ್ಮ ಮ್ಯಾಮ್ ಹೆಲ್ಪ್ ಮಾಡಿದ್ರು, ಹಿಂಗೆ ಮಾಡಬೇಕು ಹಂಗೆ ಮಾಡಬೇಕು ಅಂತ ಹೇಳ್ಕೊಟ್ರು. ಹಂಗೆ ಕಂಟಿನ್ಯೂ ಮಾಡಿಕೊಂಡು ಟ್ರೈ ಮಾಡೋಕ್ಕೆ ಬಂದೆ. ಸರಿ ಅನಿಸ್ತು ನನಗೆ. ಆಮೇಲೆ ನನಗೆ ತುಂಬ ಅಂದರೆ ತುಂಬ ಬಿಸಿಲಿತ್ತು. ಹಂಗಾದ್ರೂ ಟಯರ್ಡ್ ಆಗದೆ ಇದ್ರೂ ನಾನು ಶೂಟಿಂಗ್ನ ಮಾಡಿದೆ. ಹಂಗಾದ್ರೂ ನನಗೆ ಟಯರ್ಡ್ ಆಗಿಲ್ಲ. ನಾನು ಅಲ್ಲಿ ಹೋಗಿರುವಾಗ ನಂದು ಲಂಗೋಟಿ ಇರುತ್ತಲ್ವಾ, ಆ ಲಂಗೋಟಿನ ನನಗೆ ತುಂಬ ಬೇಜಾರಾಗ್ತಿತ್ತು. ಆ ಲಂಗೋಟಿ ಇದು ಹೆಂಗೆ ಹಾಕೊಳ್ಳೋದು ಅಂತ ತುಂಬ ಬೇಜಾರಾಯಿತು. ಆಮೇಲೆ ಟ್ರೈ ಮಾಡಿದೆ, ಹೆಂಗೆ ಹಾಕೊಳ್ಳೋದು, ಹಾಕೊಳ್ಳೋಣ ಅಂತ ಅಂದ್ಬಿಟ್ಟು ಹೆಂಗೋ ಮಾಡಿ ಹಾಕೊಂಡೆ. ಆದರೆ ಚೆನ್ನಾಗಿ ಓಡ್ತಾ ಮೂವಿ, ಅಷ್ಟೇ ಸಾಕು ನಮಗೆ, ಅಷ್ಟೇ ಸಾಕು. ಆಮೇಲೆ ಇನ್ನೇನು ಇಲ್ಲ, ನಾನು ಅಷ್ಟೇ ಮಾತಾಡೋದು. ಎಲ್ಲ ಗಣ್ಯರಿಗೆ, ಶರಣ್ ಸರ್ಗೆ, ಮಂಜುನಾಥ್ ಸರ್ಗೆ ಥ್ಯಾಂಕ್ ಯು ಸೋ ಮಚ್ ಬಂದಿದ್ದು ಮತ್ತು ನಮ್ಮ ಮೂವಿಗೆ ಸಪೋರ್ಟ್ ಮಾಡ್ತಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಈ ಮೂವಲ್ಲಿ ನನ್ನ ಕ್ಯಾರೆಕ್ಟರ್ ಬಂದುಬಿಟ್ಟು ಬುಡ್ಡಿ ಅಂತ, ಹೀರೋಯಿನ್ ಜೊತೆನೇ ಇರ್ತೀನಿ. ಸಸ್ಪೆನ್ಸ್ ಇದೆ,
ತುಂಬ ಕಾಮಿಕ್ ಆಗೇ ಇದೆ, ಹಾಗೆ ಸಸ್ಪೆನ್ಸ್ ಕೂಡ ಇದೆ. ಸೊ ಫಸ್ಟ್ ಆಫ್ ಆಲ್ ಸಂಜೋತಾ ಮ್ಯಾಮ್ಗೆ ತುಂಬ ಹೃದಯ ಧನ್ಯವಾದಗಳು ಮ್ಯಾಮ್. ಬಿಕಾಸ್ ನಮ್ಮ ಹತ್ರ ಚಬ್ಬಿ ಕ್ಯಾರೆಕ್ಟರ್ಗೆ ಅವಕಾಶ ಸಿಗೋದು ತುಂಬ ಕಡಿಮೆ. ಮ್ಯಾಮು ನನ್ನ ಕ್ಯಾರೆಕ್ಟರ್ ಬಂದ್ಬಿಟ್ಟು ಇದೇ ಥರನೇ ಬೇಕು ಅಂತ ಹೇಳಿ ನನ್ನ ಹುಡುಕಿದ್ದು. ಸೊ ತುಂಬ ಖುಷಿ ಆಗುತ್ತೆ. ಆ್ಯಂಡ್ ಆ್ಯಸ್ ಅ ವುಮನ್ ಅವ್ರು ಏನು ಎಫರ್ಟ್ ಹಾಕಿದ್ದಾರೆ ಆ್ಯಸ್ ಅ ಡೈರೆಕ್ಟರ್ ನಾನು ನೋಡಿದ್ದೀನಿ. ಸೊ ಐ ಆಮ್ ವೆರಿ ಪ್ರೌಡ್ ಆಫ್ ಯು ಮ್ಯಾಮ್. ಆಮೇಲೆ ಆಕಾಶ್ ಸರ್ ಅವರು ಕೂಡ, ಬಿಕಾಸ್ ನಾವು ವರ್ಕ್ಶಾಪ್ ಮಾಡಬೇಕಾದ್ರೆ ಅವ್ರ ಮನೆಯಲ್ಲೇ ನಾವು ವರ್ಕ್ಶಾಪ್ ಮಾಡಿದ್ದು. ಇದೇ ಥರ ಬರಬೇಕು ಅಂತ ಒಂದು ಸಣ್ಣ ಪುಟ್ಟ ಚೇಂಜಸ್ ಕೂಡ ಮ್ಯಾಮ್ ವಿಡಿಯೋ ಮಾಡಿಕೊಂಡು ಪದೇ ಪದೇ ರಿಪೀಟ್ ಆಗಿ ನಾವು ಮಾಡಿಸಿ ಆನ್ ಕ್ಯಾಮ್ರಾ ನಮಗೆ ತುಂಬ ಈಸಿ ಆಯಿತು ಅದು ಮಾಡೋಕ್ಕೆ. ಸೊ ತುಂಬ ಕಲ್ತಿದ್ದೀವಿ ಮ್ಯಾಮ್. ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ವೆರಿ ಪ್ರೌಡ್ ಆಫ್ ಯು. ಥ್ಯಾಂಕ್ ಯು ಫಾರ್ ದ ಅಪಾರ್ಚುನಿಟಿ. ಥ್ಯಾಂಕ್ ಯು, ಆಲ್ ದಿ ಬೆಸ್ಟ್. ಮತ್ತೆ ಹೋದ್ರಾ? ಬೇಡ. ಓ ಹೌದಾ? ಅಪ್ಪ ಅವರಿರೋ ಫೋಟೋ ಎಲ್ಲೂ ಹಾಕ್ಬಿಡಪ್ಪ. ನೋಡಿ, ಈ ಥರದ ಸಿನಿಮಾಗಳು ಆಗಾಗ ಬಂದಾಗ ಮಾತ್ರ ಖಂಡಿತವಾಗ್ಲೂ ಒಂದಿಷ್ಟು ಥರದ್ದು ಒಂದು ಬೇರೆ ಏನೇನೋ ಆಗ್ತಾ ಇದೆ ನಮ್ಮ ಚಿತ್ರರಂಗದಲ್ಲಿ ಅಂತ ಅನ್ಸ್ಕೊಳ್ಳಿಕ್ಕೆ ಯಾರೋ ಒಬ್ಬರು ಈ ಥರದ ಕಾಂಟೆಂಟನ್ನು ಮಾಡಲಿಕ್ಕೆ ಮುಂದೆ ಬರಬೇಕು. ಮುಂದೆ ಬಂದಿದ್ದು ಮಾತ್ರ ಸಾಲಲ್ಲ, ಆ ಥರದ ಸಿನಿಮಾಗಳು ಗೆಲ್ಲಬೇಕು. ಆ ಥರದ ಸಿನಿಮಾಗಳು ಗೆದ್ದಾಗ ಮಾತ್ರ ಮತ್ತೊಂದಿಷ್ಟು ಸಿನಿಮಾಗಳು, ಮತ್ತೊಂದಿಷ್ಟು ಹೊಸ ತಂಡಗಳಿಗೆ ಈ ಥರದ ಪ್ರಯತ್ನ ನಾವು ಮಾಡಬೇಕು ಅನ್ನುವಂಥ ಹುಮ್ಮಸ್ಸು ಬರಲಿಕ್ಕೆ ಕಾರಣವಾಗುತ್ತೆ. ಯಾವತ್ತೂ ಕೂಡ ಕನ್ನಡ ಚಿತ್ರರಂಗ ಮತ್ತು ಕನ್ನಡ ಚಿತ್ರರಂಗದ ಪ್ರೇಕ್ಷಕರೇನಿದ್ದಾರೆ, ಕನ್ನಡ ಚಿತ್ರವನ್ನು ನೋಡ್ತಾ ಇರುವಂಥವ್ರು ಈ ಥರ ಹೊಸದೇನಾದ್ರು ಮಾಡಿದಾಗ ಯಾವತ್ತೂ ಕೂಡ ಅವರು ಕೈ ಬಿಟ್ಟಿದ್ದ ಇತಿಹಾಸ ಇಲ್ಲ ನಮ್ಮಲ್ಲಿ. ಆ ಥರದ ಒಂದು ಸಾಲಿಗೆ ಈ ಥರದ ಒಂದು ಗೆಲುವಿನ ಸಾಲಿಗೆ ಈ ಸಿನಿಮಾ ಸೇರಲಿ, ಈ ತಂಡ ಮತ್ತೆ ಮತ್ತೆ ಕೆಲಸ ಮಾಡ್ತಾ ಇರಲಿ, ತುಂಬ ದೊಡ್ಡ ಹಿಟ್ ಆಗಲಿ ಈ ಸಿನಿಮಾ. ಈ ಸಿನಿಮಾದ ಹಿಟ್ಟಿನ ಕಾರಣದಿಂದ ಮತ್ತೆ ಈ ತಂಡ ಏನಿದೆ, ಇವಾಗ ಒಂದು ಟ್ರೆಂಡ್ ಶುರುವಾಗಿದೆ, ಪಾರ್ಟ್ 1, ಪಾರ್ಟ್ 2, ಪಾರ್ಟ್ 3 ಅಂತ ಅನ್ನುವಂಥದ್ದು. ಖಂಡಿತ ನೋಡಿ, ಅದನ್ನೇ ಹೇಳಕ್ಕೆ ಹೋಗಿದ್ದಾರೆ ಅಂದರೆ ಕತೆ ರೆಡಿ ಮಾಡಿಟ್ಟಿದ್ದಾರೆ ಅಂತ. ಸೂಪರ್. ಆದರೆ ನನಗೆ ಒಂದು ಸುಮ್ಮನೆ ಕ್ಯೂರಿಯಸ್ ಆಗಿದ್ದೀನಿ ಸರ್. ಪಾರ್ಟ್ 1ನಲ್ಲಿ ಲಂಗೋಟಿ ಇತ್ತು ಸರ್, ಸೆಕೆಂಡಲ್ಲಿ ಅದು ಇರಲ್ಲ ಸರ್ ಅಂತ ಮಾತಾಡ್ತಾರೆ. ನೋಡಿ ಪಾಪ ಅವ್ರನ್ನ ರೆಡಿ ಮಾಡ್ಬಿಟ್ಟವ್ರು ಆಲೆ. ಒಳ್ಳೇದಾಗಲಿ. ಇಲ್ಲಿ ಎಲ್ಲ ನಾನು ಈ ತಂಡದಲ್ಲಿ ನಾವು ಕಂಡುಕೊಂಡಿದ್ದಿಷ್ಟೇ, ಅವರಲ್ಲಿರುವಂಥ ಒಂದು ಒಗ್ಗಟ್ಟು ರೀ. ಬರೀ ಎಷ್ಟೋ ಜನ ನೋಡಿ, ಇಲ್ಲಿ ನಾನು ಹೇಳಿದ್ರೆ ನಾನು ದುಡ್ಡೇ ಕೊಟ್ಟಿಲ್ಲ ಅಂತ ಹೇಳ್ತಾರೆ. ಸೊ ಎಲ್ಲದಕ್ಕೂ ದುಡ್ಡೇ ಕಾರಣ ಆಗಲ್ಲ, ಮನಸ್ಸು ಕಾರಣ ಆಗುತ್ತೆ, ಮನಸ್ಸುಗಳ ಕಾರಣ ಆಗುತ್ತೆ, ಲೈಕ್ ಮೈಂಡೆಡ್ ಪರ್ಸನ್ಸು ಕಾರಣ ಆಗ್ತಾರೆ. ಇವತ್ತು ಇಷ್ಟು ಜನ ನಾನು ಇಲ್ಲಿ ನೋಡ್ತಾ ಇದ್ದೀನಿ ಅಂತಂದರೆ ಅವರಲ್ಲಿರುವಂಥ ಒಂದೇ ಒಂದು ಗುಣ ನಾನು ಕಂಡುಕೊಂಡಿದ್ದು, ಒಂದೇ ಉದ್ದೇಶ ಕಂಡುಕೊಂಡಿದ್ದು ಏನು ಅಂತಂತಂದರೆ ಈ ಸಿನಿಮಾಗೆ ತಮ್ಮನ್ನು ತಾವು ಅರ್ಪಿಸ್ಕೊಂಡಿದ್ದಾರೆ ಅಂತನ್ನುವಂಥದ್ದು. ಎಲ್ಲಿ ನಿಷ್ಠೆಯಿಂದ ಕೆಲಸ ಆಗಿರುತ್ತೋ ಖಂಡಿತ ಆ ಪ್ರಾಡಕ್ಟ್ ಚೆನ್ನಾಗಿರುತ್ತೆ. ಆ ಪ್ರಾಡಕ್ಟ್ ಚೆನ್ನಾಗಿರುವಂಥ ಪ್ರಾಡಕ್ಟನ್ನು ಖಂಡಿತವಾಗ್ಲೂ ನಮ್ಮ ಜನ ಕೈ ಬಿಟ್ಟಿಲ್ಲ. ಒಳ್ಳೇದಾಗಲಿ, ಗಾಡ್ ಬ್ಲೆಸ್. ಮತ್ತೊಮ್ಮೆ ಲಂಗೋಟಿ ಸಿನಿಮಾ ದೊಡ್ಡ ಹಿಟ್ ಆಗಲೇಬೇಕು ಅಂತೀನಿ ಈ ಸಿನಿಮಾ. ಒಳ್ಳೇದಾಗಲಿ, ಗಾಡ್ ಬ್ಲೆಸ್. ಮತ್ತೊಮ್ಮೆ ಎಲ್ಲರಿಗೂ ಇಲ್ಲಿ ಬಂದಿರುವಂಥ ಎಲ್ಲರಿಗೂ ಕೂಡ ನಾನು ಕೇಳ್ಕೊಳ್ಳೋದು, ಈ ಥರದ ಒಂದು ಸಿನಿಮಾವನ್ನು ಅತಿ ಹೆಚ್ಚು ಪ್ರೀತಿಯಿಂದ ಇದನ್ನು ಸ್ವಾಗತಿಸಿ ಅಂತನ್ನುವಂಥದ್ದು. ಭಾಳ ನಿಷ್ಕಲ್ಮಶ ಮನಸ್ಸಿನಿಂದ ಈ ಕೆಲಸ ಮಾಡಿದ್ದಾರೆ. ಎಲ್ಲರಿಗೂ ಒಳ್ಳೇದಾಗಲಿ. ಗಾಡ್ ಬ್ಲೆಸ್, ಗಾಡ್ ಬ್ಲೆಸ್. ಥ್ಯಾಂಕ್ ಯು. ಜಾಸ್ತಿ ಮಾತಾಡ್ಬಿಟ್ಟೆ, ಸಾರಿ. ಇಲ್ಲ ಸರ್, ನಿಮ್ಮ ಮಾತುಗಳು ನಮ್ಗೆ ಕೇಳ್ತಾ ಇದೆ. Okay, thank you, sir.